ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯಿತಿ ವತಿಯಿಂದ ಮಂಡ್ಯದಲ್ಲಿಂದು ಹಮ್ಮಿಕೊಂಡಿದ್ದ ಭಗೀರಥ ಮಹರ್ಷಿ ಜಯಂತಿ ಕಾರ್ಯಕ್ರಮಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಚಾಲನೆ ನೀಡಿದರು. ಈ ವೇಳೆ ಅಪರ ಜಿಲ್ಲಾಧಿಕಾರಿ ಎಚ್ಎಲ್ ನಾಗರಾಜ್ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಶ್ರೀ ಭಗೀರಥ ಮಹರ್ಷಿ ಕಿ ಶ್ರೀ ಭಗೀರಥ ಮಹರ್ಷಿ ಕಿ ಶ್ರೀ ಭಗೀರಥ ಮಹರ್ಷಿ ಕಿ ನಮ್ಮ ಕುಲಗುರುಗಳಾದ ಶ್ರೀ ಪುರುಷೋತ್ತಮಾನಂದ ಪುರಿ ಸ್ವಾಮೀಜಿ ಕಿ ಬಳಿಕ ಡಾಕ್ಟರ್ ಕುಮಾರ್ ಭಗೀರಥ ಮಹರ್ಷಿಗಳ ತಪಸ್ಸಿನ ಫಲದಿಂದ ದೇವಲೋಕದಿಂದ ಗಂಗೆಯನ್ನು ಕರೆತಂದು ಭೂಲೋಕವನ್ನು ಬರದಿಂದ ಕಾಪಾಡಿದ ಸಂಗತಿಯನ್ನು ಪುರಾಣದಲ್ಲಿ ಕಾಣುತ್ತೇವೆ. ಪರಿಸರ, ಕಾಡು, ಪ್ರಾಣಿ, ನದಿ ಮೂಲಗಳನ್ನು ಕಾಪಾಡುವ ಮೂಲಕ ನಾವೆಲ್ಲರೂ ಭಗೀರಥರ ಆಶಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದರು. ಮಾಡಿದರೆ ಪಾಪಗಳನ್ನು ಪರಿಹರಿಸಿಕೊಳ್ಬೋದು, ಗಂಗಾಜಲದಲ್ಲಿ ಮಿಂದಬಹುದು, ಗಂಗಾಜಲವನ್ನು ಕುಡಿಬೇಕು, ಗಂಗಾ ಮಾತೆ ಅಂತ ನಾವೇನು ಪೂಜನೆ ಮಾಡ್ತೇವೆ. ಹಾಗಾಗಿ ದೇವಲೋಕದಿಂದ ತಮ್ಮ ತಪಸ್ಸಿನ ಮಹಿಮೆಯ ಮೂಲಕ, ತಪಸ್ಸಿನ ಪ್ರಯತ್ನದ ಮೂಲಕ ಗಂಗೆಯನ್ನೇ ಭೂಲೋಕಕ್ಕೆ ತಂದಂಥ ಮಹಾನ್ ಭಾವ ಮತ್ತು ಮಹಾನ್ ಚೇತನ. ಹಾಗಾಗಿ ಅವರ ಆದರ್ಶವನ್ನು ನಾವೆಲ್ಲರೂ ಅಳವಡಿಸ್ಕೊಳ್ಬೇಕು. ಭಗೀರಥ ಪ್ರಯತ್ನ ಮಾಡಿ ಭಗೀರಥ ಮಹರ್ಷಿಯವರು ಭೂಮಿಯನ್ನು ಕಾಪಾಡಿದ ಕಥೆಯು ನಮ್ಮೆಲ್ಲರಿಗೂ ಮಾರ್ಗದರ್ಶನವಾಗಬೇಕು ಎಂದು ಹೇಳಿದರು. ಯಾವುದಿಲ್ಲ ಅಂತ ಹೇಳಿ ತೀವ್ರ ಬರಗಾಲ ಇದ್ದಂಥ ಸಂದರ್ಭದಲ್ಲಿ, ಕ್ಷಾಮ ಇದ್ದಂಥ ಸಂದರ್ಭದಲ್ಲಿ, ಜನಸಾಮಾನ್ಯರೆಲ್ಲ ನೀರಿಲ್ಲದೆ ಸಾಯುವಂಥ ಸಂದರ್ಭದಲ್ಲಿ ಭಗವಂತ ಶಿವನನ್ನ ಕಠೋರ ತಪಸ್ಸನ್ನು ಮಾಡೋದ್ರ ಮೂಲಕ ಕೈಲಾಸದಿಂದ ಅಂದರೆ ದೇವಲೋಕದಿಂದ ಗಂಗೆಯನ್ನು ಇಲ್ಲಿಗೆ ತರೋದ್ರ ಮೂಲಕ, ಭೂಲೋಕಕ್ಕೆ ತರೋದ್ರ ಮೂಲಕ ಇಡೀ ಭರತ ಖಂಡವನ್ನು ಒಂದು ಪವಿತ್ರ ಭೂಮಿಯನ್ನಾಗಿ, ದೈವ ಭೂಮಿಯನ್ನಾಗಿ ಭಗೀರಥ ಮಹರ್ಷಿಗಳು ಮಾಡಿದ್ದಾರೆ ಅನ್ನೋದು ನಮ್ಮ ಐತಿಹಾಸಿಕವಾದಂಥ ಒಂದು ಪುರಾಣ ಪ್ರಸಿದ್ಧವಾದಂಥ ಒಂದು ಹಿನ್ನೆಲೆ. ಉಪ್ಪಾರ ಸಮಾಜದ ಮುಖಂಡ ಮಹದೇವಯ್ಯ ಸರ್ಕಾರಿ ಕಚೇರಿಗಳಲ್ಲಿ ಭಗೀರಥ ಮುನಿಯ ಫೋಟೋ ಹಾಕಲು ಆದೇಶ ಹೊರಡಿಸಬೇಕು ಎಂದು ಒತ್ತಾಯಿಸಿದರು. ಎಲ್ಲರೂ ಹಾಕಿರೋದು ನಾವು ಸ್ವಾಗತ ಮಾಡ್ತೀವಿ. ಅದೇ ರೀತಿ ಭಗೀರಥ ಸ್ವಾಮೀಜಿ ಫೋಟೋನ ಎಲ್ಲ ಗ್ರಾಮ ಪಂಚಾಯತಿ ಕಚೇರಿಗಳಲ್ಲಿ ಅಳವಡಿಸುವಂಗೆ ತಾವು ಒಂದು ಆದೇಶ ಮಾಡಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ನಮ್ಮ ಸಮಾಜದ ಪರವಾಗಿ ಕೇಳ್ತಾರೆ.